ಸರ್ಕಾರಿ ಸ್ವಾಮ್ಯದ ತೈಲ ಮತ್ತೆ ನೈಸರ್ಗಿಕ ಅನಿಲ ನಿಗಮ ONGC ಕಳೆದ 10 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಬಂಧಪಟ್ಟಂತ 20 ಸಂಸ್ಥೆಗಳಿಗೆ ತನ್ನ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ CSR ನಿಧಿಯಿಂದ 668 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಿದೆ ಅಂತ ದ ನ್ಯೂಸ್ ಮಿನಿಟ್ ಪ್ರಕಟಿಸಿದಂತಹ ತನಿಖಾ ವರದಿ ಬಹಿರಂಗಪಡಿಸಿದೆ. ಈ ವರದಿಯ ಪ್ರಕಾರ 2013 ರಿಂದ RSSಗೆ ಸಂಬಂಧಪಟ್ಟಂತಹ 20 ಸಂಸ್ಥೆಗಳಿಗೆ ಒಟ್ಟು 670.97 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಇದರಲ್ಲಿ 2013 ರಿಂದ 2015 ನಡುವೆ 3 ಸಂಸ್ಥೆಗಳಿಗೆ ಸುಮಾರು 3 ಕೋಟಿ ರೂಪಾಯಿಯನ್ನ ನೀಡಲಾಗಿದ್ದು ಉಳಿದ 668.01 ಕೋಟಿ ರೂಪಾಯಿಗಳನ್ನ 2015ರ ಮೊದಲ ತ್ರೈಮಾಸಿಕದಿಂದ 2025ರ ಮೊದಲ ತ್ರೈಮಾಸಿಕದವರೆಗೆ ವಿತರಿಸಲಾಗಿದೆ. ONGC ತನ್ನ CSR ನಿಧಿಯಡಿ ಪ್ರತಿ ವರ್ಷನೂ ದೇಶಾದ್ಯಂತ ವಿವಿಧ ಸಂಸ್ಥೆಗಳು ಮತ್ತು ಯೋಜನೆಗಳಿಗೆ 100 ಕೋಟಿ ರೂಪಾಯಿಗಳನ್ನ ನೀಡ್ತಾ ಇದೆ. 2015ರ ಮೊದಲ ತ್ರೈಮಾಸಿಕದಿಂದ 2025ರ ಮೊದಲ ತ್ರೈಮಾಸಿಕದವರೆಗೆ 2000ಕ್ಕೂ ಹೆಚ್ಚು ಸಂಸ್ಥೆಗಳು ಮತ್ತೆ ಯೋಜನೆಗಳಿಗೆ ಒಟ್ಟು 4531 ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ದು ಅದರಲ್ಲಿ 14.7% ಅಂದ್ರೆ 668.01 ಕೋಟಿ ರೂಪಾಯಿಗಳು RSS ನದ್ದು ಅಂತ TNM ಗುರುತಿಸಿರುವಂತಹ 20 ಸಂಸ್ಥೆಗಳಿಗೆ ಸಂದಿವೆ. ಈ ತನಿಖೆ 1 ಕೋಟಿ ರೂಪಾಯಿಗಿಂತಲೂ ಕಡಿಮೆ ಅನುದಾನ ಪಡೆದಂತ RSS ಸಂಘ ಸಂಬಂಧಿತ ಸಂಸ್ಥೆಗಳನ್ನ ಒಳಗೊಂಡಿಲ್ಲ ಅಂತ ಆ ಒಂದು ವರದಿ ಸ್ಪಷ್ಟಪಡಿಸಿದೆ. ಜೂನ್ನಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು RSS ಕಾನೂನುಬದ್ಧವಾಗಿ ನೋಂದಾಯಿಸಿಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಸಂಘ ಕೇವಲ ವ್ಯಕ್ತಿಗಳ ಸಂಘಟನೆಯಾಗಿದ್ದು ಸರ್ಕಾರದಿಂದ ಹಣ ಪಡೆಯುವಂತಹ ಉದ್ದೇಶ ಇಲ್ಲ. ಸ್ವಯಂ ಸೇವಕರು ಗುರುದಕ್ಷಿಣೆಯ ರೂಪದಲ್ಲಿ ನೀಡುವಂತಹ ತೆರಿಗೆ ಮುಕ್ತ ಕೊಡುಗೆಗಳಿಂದಾನೇ ಸಂಘ ಕಾರ್ಯನಿರ್ವಹಿಸುತ್ತೆ ಅಂತ ಅವ್ರು ಹೇಳಿದ್ರು. ಆದ್ರೆ ಗುರುದಕ್ಷಿಣೆಯ ಮೂಲಕ ಸಂಗ್ರಹವಾಗುವಂತಹ ಹಣದ ಪ್ರಮಾಣ ಸಾರ್ವಜನಿಕವಾಗಿ ಲಭ್ಯ ಇಲ್ಲ. RSSಗೆ ಸಂಬಂಧಪಟ್ಟಂತಹ ನೋಂದಾಯಿತ ಹಾಗೂ ನೋಂದಾಯಿಸದೇ ಇರುವಂತಹ ಸಂಸ್ಥೆಗಳ ದೊಡ್ಡ ಜಾಲ ವಿವಿಧ ಹಣಕಾಸು ಮೂಲಗಳನ್ನ ಅವಲಂಬಿಸಿದ್ದು ಅವುಗಳಲ್ಲಿ ಕೆಲವು ವಿದೇಶಿ ಮೂಲಗಳು ಕೂಡ ಸೇರಿವೆ. ಈ ಹಣ RSSನ ವಿವಿಧ ಅಂಗಸಂಸ್ಥೆಗಳ ನಡುವೆ ಹೇಗೆ ಹರಿಯುತ್ತೆ ಅನ್ನೋದು ಬಹುತೇಕವಾಗಿ ಅಸ್ಪಷ್ಟವಾಗಿದೆ. ಆದರೆ RSSನ ಕೆಲವು ಅಂಗಸಂಸ್ಥೆಗಳು ಸರ್ಕಾರಿ ಮೂಲಗಳಿಂದಲೂ ಕೂಡ ಹಣವನ್ನ ಪಡೆದಿರೋದು ಈ ಒಂದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಅಂತ ಒಂದು ವರದಿ ಹೇಳಿದೆ. TNM ಗುರುತಿಸಿರುವಂತಹ 20 ಸಂಸ್ಥೆಗಳಲ್ಲಿ 9 ಸಂಸ್ಥೆಗಳು ನೇರವಾಗಿ RSSಗೆ ಸಂಬಂಧಪಟ್ಟಿದ್ದವು. ಇದರಲ್ಲಿ 9 ಸಂಸ್ಥೆಗಳು RSSನೊಂದಿಗೆ ನಂಟು ಹೊಂದಿರುವಂತಹ ವ್ಯಕ್ತಿಗಳ ಸ್ಥಾಪನೆ ಮಾಡಿದವು ಅಥವಾ ಮುನ್ನಡೆಸ್ತಾ ಇರೋವು. ಇನ್ನು ಉಳಿದ 2 ಸಂಸ್ಥೆಗಳು RSSನೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಈ ಸಂಸ್ಥೆಗಳನ್ನು ಗುರುತಿಸೋದಕ್ಕೆ ಪಶ್ಚಿಮ ಆಸ್ಟ್ರೇಲಿಯಾ ವಿಶ್ವವಿದ್ಯಾಲಯದ ರಾಜಕೀಯ ವಿಜ್ಞಾನ ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಉಪನ್ಯಾಸಕ ಡಾಕ್ಟರ್ ಫೆಲಿಕ್ಸ್ ಪಾಲ್ ನೇತೃತ್ವದ ಸಂಶೋಧನಾ ತಂಡ ಸಿದ್ಧಪಡಿಸಿರುವಂತಹ RSSಗೆ ಸಂಬಂಧಿಸಿದ 2500ಕ್ಕೂ ಹೆಚ್ಚು ಸಂಸ್ಥೆಗಳ ಡೇಟಾ ಬೇಸ್ ಅನ್ನು ಬಳಸಲಾಗಿದೆ. ಈ ಮಾಹಿತಿಯನ್ನ ದಿ ಕ್ಯಾರವನ್ ಪರಿಶೀಲಿಸಿದ್ದು ಫ್ರಾನ್ಸ್ನ ಸೈನ್ಸ್ ಪೋ ಅಂತಾರಾಷ್ಟ್ರೀಯ ಅಧ್ಯಯನ ಕೇಂದ್ರವು ಆತಿಥ್ಯ ವಹಿಸಿದೆ ಅಂತ ಒಂದು ವರದಿ ತಿಳಿಸಿದೆ. ಈ ಕುರಿತು ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಹಲವು ಬಾರಿ ಸಂಪರ್ಕಿಸಿದ್ರು ಕೂಡ ONGC ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ TNM ಹೇಳಿದೆ. ONGCಯ CSR ಅನುದಾನದ ಅತಿ ದೊಡ್ಡ ಫಲಾನುಭವಿ ಅಸ್ಸಾಂನ ಶಿವಸಾಗರ್ ಜಿಲ್ಲೆಯ 300 ಹಾಸಿಗೆಗಳ ಸ್ವರ್ಗದೇವ್ CU ಕಾಫಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆದಾಗಿದೆ. ಈ ಆಸ್ಪತ್ರೆಯನ್ನ ONGC ಮತ್ತೆ ಔರಂಗಾಬಾದ್ ಮೂಲದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈದ್ಯಕೀಯ ಪ್ರತಿಷ್ಠಾನ BAVP ಜಂಟಿಯಾಗಿ ನಿರ್ವಹಿಸ್ತಾ ಇದೆ. BAVP ತನ್ನನ್ನ RSS ತತ್ವಶಾಸ್ತ್ರದಿಂದ ಪ್ರೇರಿತ ದತ್ತಿ ಸಂಸ್ಥೆ ಅಂತ ಪರಿಚಯಿಸಿಕೊಂಡಿದೆ. ಪ್ರತಿಷ್ಠಾನವು ಔರಂಗಾಬಾದ್ನ ಡಾಕ್ಟರ್ ಹೆಡ್ಗೇವಾರ್ ಆಸ್ಪತ್ರೆಯನ್ನು ಕೂಡ ನಡೆಸ್ತಾ ಇದೆ. ಈ ಆಸ್ಪತ್ರೆಯನ್ನ RSS ಸ್ವಯಂ ಸೇವಕರು ನಡೆಸ್ತಾರೆ ಅಂತ ಸಂಘದ ಮುಖವಾಣಿ ಆರ್ಗನೈಸರ್ನಲ್ಲಿ ಪ್ರಕಟವಾದಂತಹ ಲೇಖನವೊಂದನ್ನ ಆ ಒಂದು ವರದಿ ಉಲ್ಲೇಖ ಮಾಡಿದೆ. CU ಕಾಫಾ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಅನಂತ್ ಪಂಧಾರಿ ಅವರು BAVP ಟ್ರಸ್ಟಿಗಳ ಮಂಡಳಿಯ ಸದಸ್ಯರಾಗಿದ್ದಾರೆ. 2025ರ ಫೆಬ್ರವರಿಯಲ್ಲಿ ಅವರನ್ನ ಏಮ್ಸ್ ನಾಗ್ಪುರದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ತಮ್ಮ ಲಿಂಕ್ಡ್ಇನ್ ಪೋಸ್ಟ್ ನಲ್ಲಿ ಅವರು RSS ಶಾಖೆಯಲ್ಲಿ ಕಳೆದಂತಹ ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ. ಅಸ್ಸಾಂ ಆಸ್ಪತ್ರೆಯ ಕುರಿತು ಎಕನಾಮಿಕ್ ಟೈಮ್ಸ್ಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ನಮ್ಮದು RSS ಸಂಯೋಜಿತ ಸಂಸ್ಥೆ, ಸೇವೆನೇ ನಮ್ಮ ಧ್ಯೇಯ ಅಂತ ಹೇಳಿರೋದಾಗಿ ವರದಿ ಉಲ್ಲೇಖ ಮಾಡಿದೆ. 2017ರಲ್ಲಿ CU ಕಾಫಾ ಆಸ್ಪತ್ರೆ ಸಂಬಂಧ ONGC ಮತ್ತೆ BAVP ನಡುವೆ ಒಂದು ಒಪ್ಪಂದ ಆಗಿತ್ತು. ಆದರೆ ಅದಕ್ಕೂ 1 ವರ್ಷ ಮೊದಲೇನೆ ONGC ಈ ಯೋಜನೆಗೆ ಹಣ ಬಿಡುಗಡೆ ಮಾಡಿತ್ತು ಅಂತ TNM ಪರಿಶೀಲಿಸಿದಂಥ ದಾಖಲೆಗಳು ತಿಳಿಸಿವೆ. 2016ರಿಂದ 2024ರ ಈ ಅವಧಿಯಲ್ಲಿ ಆಸ್ಪತ್ರೆಗಾಗಿ ONGC
ತನ್ನ CSR ನಿಧಿಯಿಂದ 434 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚವನ್ನ ಮಾಡಿದೆ. 2023ರ ಸರ್ಕಾರಿ ಪ್ರಕಟಣೆಯೊಂದರ ಪ್ರಕಾರ ಆಸ್ಪತ್ರೆ ನಿರ್ಮಾಣಕ್ಕೆ ಒಟ್ಟು 483 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಆದ್ರೆ ಇದರ ಸಂಪೂರ್ಣ ಮೊತ್ತವನ್ನ ONGCನೇ ಭರಿಸ್ತಾ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ಒಂದು ವರದಿ ಹೇಳಿದೆ. 2023ರ ನವೆಂಬರ್ 4ರಂದು ಉದ್ಘಾಟನೆಯಾದಂತಹ ಈ ಆಸ್ಪತ್ರೆಯಲ್ಲಿ 21 ವಿಶೇಷ ವಿಭಾಗಗಳು, 23 ವೈದ್ಯರು ಹಾಗೆ 300 ಹಾಸಿಗೆಗಳಿವೆ. ಸಾಮಾನ್ಯ ವಾರ್ಡ್ನಲ್ಲಿ ಹಾಸಿಗೆಯ ಶುಲ್ಕ ಸುಮಾರು 800 ರೂಪಾಯಿ ಇದ್ರೆ ಸೆಮಿ ಕ್ಯಾಬಿನ್ ಹಾಗೂ ಸ್ಯೂಟ್ಗಳಿಗೆ ಕ್ರಮವಾಗಿ 2,000 ರೂಪಾಯಿ, 3,000 ರೂಪಾಯಿ ಮತ್ತೆ 5,500 ರೂಪಾಯಿ ನಿಗದಿಯಾಗಿದೆ. ಆಸ್ಪತ್ರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದ್ರೆ PMJY ಅಡಿಯಲ್ಲಿ ನೋಂದಾಯಿತಾಗಿದೆ. ನರವಿಜ್ಞಾನ ಹಾಗೂ ಹೃದ್ರೋಗ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಸುಮಾರು 264 ಸೇವೆಗಳು ಯೋಜನೆಯಡಿ ಲಭ್ಯ ಇವೆ. ಬಡತನ ರೇಖೆಗಿಂತ ಕೆಳಗಿನ ರೋಗಿಗಳಿಗೆ ಒಟ್ಟು ಚಿಕಿತ್ಸಾ ವೆಚ್ಚದಲ್ಲಿ 40% ಹಾಗೆ ಔಷಧಿ ವೆಚ್ಚದಲ್ಲಿ 20% ರಿಯಾಯಿತಿಯನ್ನು ನೀಡಲಾಗ್ತಾ ಇದೆ ಅಂತ ಆಸ್ಪತ್ರೆ ಹಿರಿಯ ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಅಂಶುಲ್ ದತ್ತಾ TNMಗೆ ತಿಳಿಸಿದ್ದಾರೆ. ONGCಯ CSR ನಿಧಿಯಿಂದ 2ನೇ ಅತಿ ಹೆಚ್ಚು ಅನುದಾನ ಪಡೆದಂತಹ ಸಂಸ್ಥೆ ನಾಗ್ಪುರದ ಡಾಕ್ಟರ್ ಅಬಾಜಿ ಥಟ್ಟೆ ಸೇವಾ ಔರ್ ಅನುಸಂಧಾನ್ ಸಂಸ್ಥೆ. 2017ರಿಂದ 2022ರ ಅವಧಿಯಲ್ಲಿ ನಾಗ್ಪುರದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಸ್ಥಾಪನೆಗಾಗಿ ಈ ಟ್ರಸ್ಟ್ಗೆ 140 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಟ್ರಸ್ಟ್ಗೆ RSSನ 2ನೇ ಸರಸಂಘ ಚಾಲಕ MS ಗೋಲ್ವಾಲ್ಕರ್ ಅವರ ವೈಯಕ್ತಿಕ ಸಹಾಯಕ ಡಾಕ್ಟರ್ ಅಬಾಜಿತ್ ಥಟ್ಟೆ ಅವರ ಹೆಸರಿಡಲಾಗಿದೆ. ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೈಲೇಶ್ ಜೋಗ್ಲೇಕರ್ ಅವರೇ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಫಲಿಕ್ಸ್ ಪಾಲ್ ಅವರು ದಿ ಕ್ಯಾರವ್ಯಾನ್ಗಾಗಿ ಬರೆದಂತಹ ಲೇಖನದ ಪ್ರಕಾರ ಜೋಗ್ಲೇಕರ್ ಅವರು ಈ ಹಿಂದೆ ಬಜರಂಗ್ ದಳದ ವಿದರ್ಭ ಘಟಕದ ಅಧ್ಯಕ್ಷರಾಗಿದ್ರು ಹಾಗೂ ವಿಶ್ವ ಹಿಂದೂ ಪರಿಷತ್ ಜೊತೆಗೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿದ್ರು. ಅವರ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಬೌನ್ಸಾಲ ಮಿಲಿಟರಿ ಶಾಲೆಯ ಗೌರವ ಅಧ್ಯಕ್ಷರು ಅಂತ ಉಲ್ಲೇಖ ಮಾಡಲಾಗಿದೆ. ಕೆಲವು ಮಾಧ್ಯಮ ವರದಿಗಳ ಪ್ರಕಾರ ಈ ಶಾಲೆಯ ಹೆಸರು ಹಿಂದುತ್ವ ಬಲಪಂಥೀಯ ಭಯೋತ್ಪಾದಕರ ದಾಳಿಗಳ ತನಿಖೆ ಸಂದರ್ಭದಲ್ಲಿ ಉಲ್ಲೇಖ ಆಗಿತ್ತು. ಜೋಗ್ಲೇಕರ್ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಅವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಸ್ಥಾಪನೆಯಾಗಿದೆ. ಮತ್ತೆ ಸುಮಾರು 25 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಆಸ್ಪತ್ರೆಯಲ್ಲಿ 470 ಹಾಸಿಗೆಗಳಿವೆ. ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುನಿಲ್ ಮನೋಹರ್ ಅವರು ಮಹಾರಾಷ್ಟ್ರದ ಮಾಜಿ ಅಡ್ವೊಕೇಟ್ ಜನರಲ್. ಉಪಾಧ್ಯಕ್ಷರಾಗಿರುವಂತಹ ಅಜಯ್ ಸಂಚೇತಿ ಅವರು ಬಿಜೆಪಿ ನಾಯಕ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರು. 2023ರ ಏಪ್ರಿಲ್ನಲ್ಲಿ ನಡೆದಂತಹ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ದೇವೇಂದ್ರ ಫಡ್ನವೀಸ್, ಆಗಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ ಶಿಂದೆ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಉದ್ಯಮಿ ಗೌತಮ್ ಅದಾನಿ ಭಾಗವಹಿಸಿದರು. BAVP ಮತ್ತೆ ಡಾಕ್ಟರ್ ಅಬಾಜಿತ್ ಥಟ್ಟೆ ಸೇವಾ ಅವರ ಅನುಸಂಧಾನ ಸಂಸ್ಥೆಯನ್ನ ಹೊರತುಪಡಿಸಿ ONGC ಇನ್ನು 18 RSS ಸಂಬಂಧಿತ ಸಂಸ್ಥೆಗಳಿಗೆ CSR ನಿಧಿಯಿಂದ ಅನುದಾನವನ್ನ ನೀಡಿದೆ. ಇವುಗಳಿಗೆ 1 ಕೋಟಿ ರೂಪಾಯಿಯಿಂದ 15 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಮೊತ್ತದವರೆಗೆ ನೆರವನ್ನ ನೀಡಲಾಗಿದೆ. ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂದ್ರೆ ವ್ಯಾಸಕ್ಕೆ ಕರ್ನಾಟಕದಲ್ಲಿ ವಿದ್ಯಾರ್ಥಿ ವಸತಿ ನಿರ್ಮಾಣ ಹಾಗೂ ಒಡಿಶಾ ಮತ್ತೆ ಅಸ್ಸಾಂನಲ್ಲಿ ಯೋಗ ಶಿಬಿರಗಳಿಗಾಗಿ 15.53 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಸಂಸ್ಥೆಯ ಸ್ಥಾಪಕ ಕುಲಪತಿ ಡಾಕ್ಟರ್ HR ನಾಗೇಂದ್ರ ಅವರು ಹಲವು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಗ ಸಲಹೆಗಾರರಾಗಿದ್ದಾರೆ. 2015ರಲ್ಲಿ ದೇಶಾದ್ಯಂತ ಯೋಗ ಶಿಬಿರಗಳನ್ನು ನಡೆಸೋದಿಕ್ಕೆ ಸಂಸ್ಥೆ RSS ಜೊತೆಗೂ ಕೂಡ ಕೆಲಸ ಮಾಡಿತ್ತು ಅಂತ ವರದಿ ಹೇಳಿದೆ. RSSನ ಸಾಮಾಜಿಕ ಸೇವಾ ಘಟಕವಾದಂತಹ ರಾಷ್ಟ್ರೀಯ ಸೇವಾ ಭಾರತಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸೇವಾ ಭಾರತೀಯ ವಿವಿಧ ಘಟಕಗಳಿಗೆ ವೈದ್ಯಕೀಯ ಉಪಕರಣಗಳು, ಪ್ರವಾಹ ಪರಿಹಾರ, ಯೋಗ ಕೇಂದ್ರಗಳು ಹಾಗೂ ವಿದ್ಯಾರ್ಥಿ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಒಟ್ಟು 13.95 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ರಾಜಸ್ಥಾನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಭಾರತ್ ವಿಕಾಸ್ ಪರಿಷತ್ಗೂ ಕೂಡ CSR ನೆರವು ದೊರೆತಿದೆ. ಈ ಸಂಸ್ಥೆಯನ್ನ ಶಸ್ತ್ರಚಿಕಿತ್ಸಕ ಸೂರಜ್ ಪ್ರಕಾಶ್ ಅವರು ಸ್ಥಾಪಿಸಿದ್ರು. ಮೊದಲ ಅಧ್ಯಕ್ಷರಾಗಿದ್ರು ದಿಲ್ಲಿಯ ಮಾಜಿ ಮೇಯರ್ ಹಾಗೂ ಹಿರಿಯ RSS ನಾಯಕ ಲಾಲಾ ಹಂಸರಾಜ್ ಗುಪ್ತಾ. TNM ಗುರುತಿಸಿರುವಂತಹ 20 ಸಂಘ ಸಂಬಂಧಿತ ಸಂಸ್ಥೆಗಳಲ್ಲಿ 7 ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲೆಗಳ ನಿರ್ಮಾಣ ಹಾಗೂ ನಿರ್ವಹಣೆಗೆ CSR ನೆರವು ಪಡೆದಿವೆ. ರಾಷ್ಟ್ರೋತ್ಥಾನ ಪರಿಷತ್ಗೆ 11.60 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಹಿರಿಯ RSS ನಾಯಕ MC ಜಯದೇವ್ ಸಹ ಸ್ಥಾಪಿಸಿರುವಂತಹ ಈ ಸಂಸ್ಥೆಯು ರಾಷ್ಟ್ರೀಯ ಸೇವಾ ಭಾರತೀಯ ಅಂಗ ಸಂಸ್ಥೆಗಳಲ್ಲಿ ಒಂದಾಗಿದೆ. ಏಕಲ್ ವಿದ್ಯಾಲಯ ಪ್ರತಿಷ್ಠಾನ ನಡೆಸ್ತಾ ಇರುವಂತಹ ಶಾಲೆಗಳಿಗೆ 8.69 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಈ ಸಂಸ್ಥೆಯ ಪರಿಕಲ್ಪನೆಯನ್ನ ಭೌರಾವ್ ದೇವರಸ್ ರೂಪಿಸಿದ್ರು. ಅದರ ಬಳಿಕ ಹಿರಿಯ RSS ಪ್ರಚಾರಕ ಶ್ಯಾಮ್ ಗುಪ್ತಾ ಇದರ ನೇತೃತ್ವವನ್ನು ವಹಿಸಿಕೊಂಡ್ರು. ವರದಿಯ ಪ್ರಕಾರ RSS ನಾಯಕ ರಜನೀಶ್ ಅರೋರಾ ಸಂಸ್ಥೆಯ ಆರಂಭಿಕ ಬೆಳವಣಿಗೆಗೆ ಕೊಡುಗೆಯನ್ನ ನೀಡಿದರು. 2018ರಲ್ಲಿ ಪಂಜಾಬ್ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಅಕ್ರಮ ಹಾಗೂ ಆಡಳಿತಾತ್ಮಕ ದುಷ್ಕೃತ್ಯಗಳ ಆರೋಪದಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು.
ಬಳಿಕ 2020ರಲ್ಲಿ ಪ್ರಕರಣವನ್ನು ಕೈಬಿಡಲಾಗಿತ್ತು. ವಿವೇಕಾನಂದ ಕೇಂದ್ರಕ್ಕೆ 3.96 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಈ ಸಂಸ್ಥೆಯನ್ನ RSSನ ಮಾಜಿ ಪ್ರಧಾನ ಕಾರ್ಯದರ್ಶಿ ಏಕನಾಥ್ ರಾನಡೆ ಅವರು ಸ್ಥಾಪಿಸಿದರು. ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನದ ಅಂಗಸಂಸ್ಥೆಗಳಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಿಲಿಟರಿ ಅಕಾಡೆಮಿಗೆ 4.50 ಕೋಟಿ ರೂಪಾಯಿ, ರಜ್ಜುಭಯ್ಯ ಸೈನಿಕ್ ವಿದ್ಯಾಮಂದಿರಕ್ಕೆ 2.20 ಕೋಟಿ ರೂಪಾಯಿ, ಸರಸ್ವತಿ ಶಿಶು ವಿದ್ಯಾಮಂದಿರಕ್ಕೆ 2.09 ಕೋಟಿ ರೂಪಾಯಿ ಹಾಗೂ ಶಿಶು ಶಿಕ್ಷಾ ಸಮಿತಿ ಅಸ್ಸಾಂಗೆ 1.93 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಮಾನವ ಸೇವಾ ಪ್ರತಿಷ್ಠಾನಕ್ಕೆ ಶಾಲಾ ವಸತಿಗೃಹ ನಿರ್ಮಾಣಕ್ಕಾಗಿ 1.60 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಸಂಸ್ಥೆ ನಡೆಸುವಂತಹ ಶಾಲೆಯಲ್ಲಿ 2017ರಲ್ಲಿ ಬಜರಂಗ ದಳ ಆಯೋಜಿಸಿದಂತಹ ಶಸ್ತ್ರಾಸ್ತ್ರ ತರಬೇತಿ ಶಿಬಿರ ನಡೆದಿತ್ತು ಅಂತ ಕೆಲವು ಮಾಧ್ಯಮ ವರದಿಗಳನ್ನ TNM ಉಲ್ಲೇಖ ಮಾಡಿದೆ. ಶಿಕ್ಷಣ ಸಂಸ್ಥೆಗಳ ಹೊರತಾಗಿಯೂ ವಿದ್ಯಾರ್ಥಿ ವಸತಿ, ಆರೋಗ್ಯ, ಬುಡಕಟ್ಟು ಕಲ್ಯಾಣ, ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸೇವಾ ಯೋಜನೆಗಳಿಗೂ ಕೂಡ ONGC ತನ್ನ CSR ನಿಧಿಯಿಂದ ಅನುದಾನವನ್ನ ನೀಡಿದೆ ಅಂತ TNM ವರದಿ ತಿಳಿಸಿದೆ. ಏಕಲವ್ಯ ಫೌಂಡೇಶನ್ಗೆ ತೆಲಂಗಾಣದ ಸಾವಯವ ಕೃಷಿ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿ ವಸತಿ ಗೃಹ ನಿರ್ಮಾಣಕ್ಕಾಗಿ 4.72 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಸಂಸ್ಥೆಯನ್ನ ಮಾಜಿ RSS ಕಾರ್ಯಕರ್ತ P ವೇಣುಗೋಪಾಲ್ ರೆಡ್ಡಿ ಅವರು ಸ್ಥಾಪಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಈ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸರಸಂಘ ಚಾಲಕ ಮೋಹನ್ ಭಾಗವತ್ ಸುಮಾರು 1500 ರೈತ ಕುಟುಂಬಗಳನ್ನು ಉದ್ದೇಶಿಸಿ ಮಾತನಾಡಿದ್ದಲ್ಲದೇನೆ ರೆಡ್ಡಿ ಅವರ ಕಾರ್ಯವನ್ನು ಶ್ಲಾಘಿಸಿದ್ರು ಅಂತ ವರದಿ ಉಲ್ಲೇಖ ಮಾಡಿದೆ. ರಾಷ್ಟ್ರೀಯ ಸೇವಾ ಭಾರತೀಯ ಅಂಗಸಂಸ್ಥೆ ಆಗಿರುವಂತಹ ಸಮರ್ಪಣ್ ಚಾರಿಟೇಬಲ್ ಟ್ರಸ್ಟ್ಗೆ ಒಡಿಶಾದ ಕಂಧಮಾಲ್ ಜಿಲ್ಲೆಯಲ್ಲಿ ಬುಡಕಟ್ಟು ಬಾಲಕಿಯರ ವಿದ್ಯಾರ್ಥಿ ವಸತಿಗೃಹ ನಿರ್ಮಾಣಕ್ಕಾಗಿ 4.30 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. VHPಯ ಮಹಿಳಾ ಘಟಕ ದುರ್ಗಾ ವಾಹಿನಿಯ ಸಂಸ್ಥಾಪಕಿ ಸಾಧ್ವಿ ಋತಂಭರ್ ಸ್ಥಾಪಿಸಿರುವಂತಹ ಪರಮಶಕ್ತಿ ಪೀಠಕ್ಕೆ ಮಕ್ಕಳ ವಸತಿ ಹಾಗೂ ಡೇ ಕೇರ್ ಸೆಂಟರ್ ನಿರ್ಮಾಣಕ್ಕಾಗಿ 2.49 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಸಂಸ್ಥೆಯ ಸ್ಥಾಪಕಿ ಸಾಧ್ವಿ ಋತಂಭರ್ ಅವರಿಗೆ 2025ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. 1997ರ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಹಾಗೂ ಮುಸ್ಲಿಮರು ಮತ್ತು ಕ್ರೈಸ್ತರ ವಿರುದ್ಧದ ಪ್ರಚೋದನಕಾರಿ ಭಾಷಣಗಳ ಕಾರಣದಿಂದಲೂ ಕೂಡ ಅವರು ಸುದ್ದಿಯಲ್ಲಿದ್ರು ಅಂತ ಒಂದು ವರದಿ ಉಲ್ಲೇಖ ಮಾಡಿದೆ. ವಿವೇಕಾನಂದ ವೈದ್ಯಕೀಯ ಸಂಶೋಧನಾ ಟ್ರಸ್ಟ್ ಅಂದ್ರೆ VMRTಗೆ 7.47 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಟ್ರಸ್ಟ್ ಅನ್ನ ಬಿಜೆಪಿ ನಾಯಕ, RSS ಕಾರ್ಯಕರ್ತ ಹಾಗೂ ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಾಂತ್ ಕುಮಾರ್ ಸ್ಥಾಪಿಸಿದ್ದಾರೆ. ಪರಿಸರ ಸ್ನೇಹಿ ಚಿತಾಗಾರಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಮೋಕ್ಷದ ಪರ್ಯಾವರಣ ಏವಂ ವನ ಸುರಕ್ಷಾ ಸಮಿತಿಗೆ 5.12 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ರಾಷ್ಟ್ರೀಯ ಸೇವಾ ಭಾರತಿಯೊಂದಿಗೆ ಸಂಯೋಜಿತವಾಗಿರುವಂತಹ ಈ ಸಂಸ್ಥೆ ವಿವಿಧ ರಾಜ್ಯಗಳಲ್ಲಿ ಹಸಿರು ಚಿತಾಗಾರಗಳನ್ನು ಸ್ಥಾಪಿಸ್ತಾ ಇದೆ ಅಂತ ಒಂದು ವರದಿ ಹೇಳಿದೆ. RSS ಪ್ರಚಾರಕ, ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ಭಾರತ ರತ್ನ ಪುರಸ್ಕೃತ ನಾನಾಜಿ ದೇಶ್ಮುಖ್ ಸ್ಥಾಪಿಸಿರುವಂತಹ ದೀನ್ ದಯಾಳ್ ಸಂಶೋಧನಾ ಸಂಸ್ಥೆಗೆ 1.13 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಇನ್ನು ದಿಲ್ಲಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತ 5 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಮಹಾರಾಜ ಶಿವ ಛತ್ರಪತಿ ಪ್ರತಿಷ್ಠಾನ ಟ್ರಸ್ಟ್ಗೆ 1 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಸಂಸ್ಥೆಯನ್ನ ಹಿರಿಯ RSS ಸ್ವಯಂ ಸೇವಕ ಬಾಬಾ ಸಾಹೇಬ್ ಪುರಂದರೆ ಅವರು ಸ್ಥಾಪಿಸಿದರು. ಇನ್ನು ಕಳೆದ ಕೆಲವು ವರ್ಷಗಳಲ್ಲಿ ಬಿಜೆಪಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವಂತಹ ಹಲವರು ONGC ನಿರ್ದೇಶಕ ಮಂಡಳಿ ಹಾಗೂ ಅದರ CSR ಸಮಿತಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಅಂತ TNM ವರದಿ ಹೇಳಿದೆ. 2017ರಲ್ಲಿ ಬಿಜೆಪಿ ಸಂಸದ ಹಾಗೂ ವಕ್ತಾರ ಸಂಬಿತ್ ಪಾತ್ರ ಅವರನ್ನ 3 ವರ್ಷಗಳ ಅವಧಿಗೆ ONGCಯ ಅನಧಿಕೃತ ನಿರ್ದೇಶಕರನ್ನಾಗಿ ನೇಮಿಸಲಾಗಿತ್ತು. ಮತ್ತೆ ಈ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅರ್ಹತೆ ಮತ್ತೆ ನೇಮಕಾತಿ ಪ್ರಕ್ರಿಯೆ ಕುರಿತು ಪ್ರಶ್ನೆಗಳೆದ್ದಿದ್ವು ಅಂತ ಒಂದು ವರದಿ ತಿಳಿಸಿದೆ. 2021ರಿಂದ 2026ರವರೆಗೆ ONGCಯ CSR ಸಮಿತಿಯ ಅಧ್ಯಕ್ಷೆಯಾಗಿದ್ದಂತಹ ರೀನಾ ಜೇಟ್ಲಿ ನೇಮಕದ ಸಂದರ್ಭ ಬಿಜೆಪಿ ಪಂಜಾಬ್ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ರು. ಬಳಿಕ ಅವರು ಬಿಜೆಪಿ ಪಂಜಾಬ್ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪಶ್ಚಿಮ ಬಂಗಾಳ ಬಿಜೆಪಿ ನಾಯಕ ಶ್ಯಾಮ್ ಚಂದ್ ಘೋಷ್ ಅವರನ್ನ 2021ರ ಕೊನೆಯಲ್ಲಿ ONGCಯ ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಿಸಲಾಗಿತ್ತು. ONGC ತನ್ನ CSR ನಿಧಿಯಿಂದ PM ಕೇರ್ಸ್ ನಿಧಿಗೆ 300 ಕೋಟಿ ರೂಪಾಯಿ ಹಾಗೂ ಅರೋವಿಲೆ ಯುನಿಟಿ ಫಂಡ್ಗೆ 130 ಕೋಟಿ ರೂಪಾಯಿಯನ್ನ ನೀಡಿದೆ. ಪುದುಚೇರಿ ಸಮೀಪದ ಅಂತಾರಾಷ್ಟ್ರೀಯ ಟೌನ್ಶಿಪ್ ಅರೋವಿಲೆಯ ಯುನಿಟಿ ಫಂಡ್ಗೆ ONGC 130 ಕೋಟಿ ರೂಪಾಯಿಯನ್ನ ನೀಡಿದೆ. ಕೋವಿಡ್-19 ಅವಧಿಯಲ್ಲಿ ಸ್ಥಾಪಿಸಲಾದಂತಹ PM ಕೇರ್ಸ್ ನಿಧಿಯ ಆದಾಯ ಹಾಗೂ ವೆಚ್ಚದ ವಿವರಗಳನ್ನು ಸರ್ಕಾರ ಸಂಪೂರ್ಣವಾಗಿ ಬಹಿರಂಗಪಡಿಸಿಲ್ಲ ಅನ್ನೋ ಕಾರಣಕ್ಕೆ ಈ ನಿಧಿ ಪದೇ ಪದೇ ಟೀಕೆಗೊಳಗಾಗಿದೆ ಅಂತ ಒಂದು ವರದಿ ಉಲ್ಲೇಖ ಮಾಡಿದೆ. 2016ರಿಂದ 2019ರ ಅವಧಿಯಲ್ಲಿ ಗುಜರಾತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಏಕತಾ ಟ್ರಸ್ಟ್ಗೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ನಿರ್ಮಾಣಕ್ಕಾಗಿ ONGC ಸುಮಾರು 100 ಕೋಟಿ ರೂಪಾಯಿ ನೀಡಿದೆ ಅಂತ ಸಂಸ್ಥೆಯ ವಾರ್ಷಿಕ ವರದಿಗಳು ತಿಳಿಸಿವೆ.
ONGC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತೆ ಆಯಿಲ್ ಇಂಡಿಯಾ ಸೇರಿ 5 ತೈಲ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟಾಗಿ ಈ ಯೋಜನೆಗೆ 146 ಕೋಟಿ ರೂಪಾಯಿ ನೀಡಿದ್ದು ಅಂತ ಒಂದು ವರದಿ ತಿಳಿಸಿದೆ. 2989 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ವಿಶ್ವದ ಅತಿ ಎತ್ತರದ ಪ್ರತಿಮೆ ಅಂತ ಹೇಳಲಾಗಿದೆ. ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಮರಣಾರ್ಥ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ 2010ರಲ್ಲಿ ಈ ಯೋಜನೆಯ ಪರಿಕಲ್ಪನೆಯನ್ನ ಮುಂದಿಟ್ಟಿದ್ರು. 2013ರಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗಿದ್ದು 2018ರಲ್ಲಿ ಪ್ರತಿಮೆಯನ್ನ ಉದ್ಘಾಟಿಸಲಾಯಿತು. ಉದ್ಘಾಟನೆಗೂ ಮುನ್ನ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದಂತಹ 100 ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿತ್ತು ಅಂತ ಒಂದು ವರದಿ ಉಲ್ಲೇಖ ಮಾಡಿದೆ. 2018ರಲ್ಲಿ ಭಾರತದ ಮಹಾ ಲೆಕ್ಕ ಪರಿಶೋಧಕ ಅಂದ್ರೆ CAG ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ONGC ಸೇರಿದ ಹಾಗೆ ತೈಲ ಸಾರ್ವಜನಿಕ ವಲಯದ ಸಂಸ್ಥೆಗಳು ನೀಡಿದಂತಹ ಅನುದಾನದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಈ ಯೋಜನೆ ಪಾರಂಪರಿಕ ಆಸ್ತಿ ವ್ಯಾಪ್ತಿಗೆ ಬರೋದಿಲ್ಲ, ಆದ್ರಿಂದ ಇದಕ್ಕೆ ನೀಡಿದಂತಹ ಹಣವನ್ನ CSR ವೆಚ್ಚ ಅಂತ ಪರಿಗಣಿಸಲಾಗೋದಿಲ್ಲ ಅಂತ CAG ಹೇಳಿತ್ತು. ONGC ಸೇರಿದ ಹಾಗೆ ತೈಲ ಸಾರ್ವಜನಿಕ ವಲಯದ ಸಂಸ್ಥೆಗಳು ಕೇಂದ್ರ ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲ ಸಚಿವಾಲಯದ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿವೆ. 2014ರಿಂದ 2021ರವರೆಗೆ ಈ ಸಚಿವಾಲಯವನ್ನ ಧರ್ಮೇಂದ್ರ ಪ್ರಧಾನ್ ಮುನ್ನಡೆಸಿದರು. 2021ರಲ್ಲಿ ಬದ್ರಿನಾಥ ಧಾಮ ಪುನರ್ ಅಭಿವೃದ್ಧಿ ಯೋಜನೆಗೆ ತೈಲ ಸಾರ್ವಜನಿಕ ವಲಯದ ಸಂಸ್ಥೆಗಳು ನೆರವನ್ನ ನೀಡ್ತಾ ಇರೋದನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಶ್ಲಾಘಿಸಿದ್ರು. ಬಳಿಕ ONGC ಬದ್ರಿನಾಥ ಧಾಮ ಅಭಿವೃದ್ಧಿ ಯೋಜನೆಗೆ 4.60 ಕೋಟಿ ರೂಪಾಯಿ CSR ಅನುದಾನವನ್ನ ನೀಡಿದೆ. ಪ್ರಸ್ತುತ ಕೇಂದ್ರ ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲ ಸಚಿವಾಲಯದ ಹೊಣೆಗಾರಿಕೆ ಹರ್ದೀಪ್ ಸಿಂಗ್ ಪುರಿ ಅವ್ರ ಮೇಲಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.